ಐಫೋನ್ ಖರೀದಿ ಮೇಲೆ ಭರ್ಜರಿ ರಿಯಾಯಿತಿ. ಗ್ರಾಹಕರನ್ನು ಸೆಳೆಯಲು ಇ-ಕಾಮರ್ಸ್ ವೆಬ್ಸೈಟ್ಗಳು ಆಗಾಗ ವಿಶೇಷ ರಿಯಾಯಿತಿ ನೀಡುವುದು ಸಾಮಾನ್ಯ ಸಂಗತಿ. ಇದೀಗ ಪ್ರತಿಷ್ಠಿತ ಇ-ಕಾಮರ್ಸ್ ಸಂಸ್ಥೆಯಾಗಿರುವ ಫ್ಲಿಪ್ಕಾರ್ಟ್ ತನ್ನ ಪ್ಲಾಟ್ಫಾರ್ಮ್ನಲ್ಲಿ ನೂತನ ಎಂಡ್ ಆಫ್ ಸೀಸನ್ ಸೇಲ್ ಈವೆಂಟ್ ಅನ್ನು ಆಯೋಜಿಸುತ್ತಿದೆ ಮತ್ತು ಹಲವಾರು ಐಫೋನ್ಗಳ ಮೇಲೆ ರಿಯಾಯಿತಿಗಳನ್ನು ನೀಡಲು ಮುಂದಾಗಿದೆ. ಫ್ಲಿಪ್ಕಾರ್ಟ್ ಇ-ಕಾಮರ್ಸ್ ವೆಬ್ಸೈಟ್ ಐಫೋನ್ ಸ್ಮಾರ್ಟ್ಫೋನ್ ಖರೀದಿ ಮೇಲೆ ಭರ್ಜರಿ ರಿಯಾಯಿತಿ ನೀಡುತ್ತಿದ್ದು, ಇದರಲ್ಲಿ ನೀವು ಎಷ್ಟು ಹಣ ಉಳಿತಾಯ ಮಾಡಬಹುದು, ರಿಯಾಯಿತಿ ಪಡೆಯುವುದು ಹೇಗೆ ಎಂಬುದನ್ನು ಈ ಲೇಖನದ ಮೂಲಕ ತಿಳಿಯಿರಿ. ಐಫೋನ್ 14 ಪ್ಲಸ್, ಐಫೋನ್ 15, ಐಫೋನ್ 15 ಪ್ರೋ ಸೇರಿದಂತೆ ಇನ್ನು ಅನೇಕ ಡಿವೈಸ್ಗಳ ಮೇಲೆ ಬ್ಯಾಂಕ್ ಕೊಡುಗೆಗಳ ಜೊತೆಗೆ ಬೃಹತ್ ಪ್ರಮಾಣದ ರಿಯಾಯಿತಿಗಳನ್ನು ಫ್ಲಿಪ್ಕಾರ್ಟ್ ನೀಡುತ್ತಿದೆ. ಮಾರಾಟವು ಈಗಾಗಲೇ ಆರಂಭವಾಗಿದ್ದು ಜೂನ್ 8ರವರೆಗೆ ಮುಂದುವರಿಯುತ್ತದೆ. ಫ್ಲಿಪ್ಕಾರ್ಟ್ ಎಂಡ್ ಆಫ್ ಸೀಸನ್ ಸೇಲ್ ಸಮಯದಲ್ಲಿ 128 GB ಸ್ಟೋರೇಜ್ ವೇರಿಯಂಟ್ ಐಫೋನ್ 14 ಪ್ಲಸ್ ಸ್ಮಾರ್ಟ್ಫೋನ್ನ ಆರಂಭಿಕ ಬೆಲೆ 61,999 ರುಗಳಾಗಿರಲಿವೆ. ಈ ಬೆಲೆಯು ಅದರ ಮೂಲ ಬೆಲೆ ರು 79,900ಕ್ಕಿಂತ ಬಹಳ ಕಡಿಮೆಯಾಗಿದೆ. ಅಂದರೆ ಫ್ಲಿಪ್ಕಾರ್ಟ್ ಈ ಸ್ಮಾರ್ಟ್ಫೋನ್ ಖರೀದಿ ಮೇಲೆ ಸುಮಾರು 17,901 ರುಗಳಷ್ಟು ಕಡಿಮೆ ಮಾಡಿದೆ. ಐಫೋನ್ 14 ಡಿವೈಸ್ ಖರೀದಿಸಲು ಬಯಸುವವರು ಈ ಆಫರ್ ಬಳಸಿಕೊಳ್ಳಬಹುದು. ಆದರೆ ಪ್ಲಸ್ ಮಾದರಿಯು ಸ್ವಲ್ಪ ದೊಡ್ಡ ಡಿಸ್ಪ್ಲೇ ಮತ್ತು ಬ್ಯಾಟರಿ ಹೊಂದಿರುವುದನ್ನು ಗಮನಿಸಬಹುದು. HDFC ಬ್ಯಾಂಕ್ ಮೂಲಕ EMI ಆಯ್ಕೆಯಲ್ಲಿ ಫೋನ್ ಖರೀದಿಸಿದರೆ %10 ರಿಯಾಯಿತಿ ಸೇರಿದಂತೆ ಕೆಲವು ಬ್ಯಾಂಕ್ ಕೊಡುಗೆಗಳಲ್ಲೂ ದೊರೆಯಲಿದೆ. ಸಾಮಾನ್ಯ ಐಫೋನ್ 14 ಮಾದರಿ ಸ್ಮಾರ್ಟ್ಫೋನ್ ಖರೀದಿಸಲು ಬಯಸುವವರು ₹56,999 ಖರ್ಚು ಮಾಡಬೇಕಾಗುತ್ತದೆ. ಅದರ ಹೊರತಾಗಿಯೂ ಗ್ರಾಹಕರು ಸ್ವಲ್ಪ ಹೆಚ್ಚು ಖರ್ಚು ಮಾಡಲು ಸಾಧ್ಯವಾದರೆ ಮತ್ತು ತಮ್ಮ ಹಳೆಯ ಸ್ಮಾರ್ಟ್ಫೋನ್ ಅನ್ನು ಮಾರಾಟ ಮಾಡಲು ಯೋಚಿಸುತ್ತಿದ್ದರೆ ಐಫೋನ್ 15 ಅನ್ನು ಖರೀದಿಸಿರುವುದು ಉತ್ತಮ ಆಯ್ಕೆಯಾಗಲಿದೆ. ಐಫೋನ್ 14ಗೆ ಹೋಲಿಸಿದರೆ ಐಫೋನ್ 15 ವೇಗದ ಕಾರ್ಯಕ್ಷಮತೆ ಮತ್ತು ಉತ್ತಮ ಕ್ಯಾಮೆರಾ ವ್ಯವಸ್ಥೆ ನೀಡುತ್ತದೆ. ಖಂಡಿತವಾಗಿಯೂ ನೀವು ಐಫೋನ್ 15 ಪ್ರೋ ಮಾದರಿಗಳಲ್ಲಿ ಉತ್ತಮ ಪಿಕ್ಚರ್ಸ್ ಪಡೆಯಬಹುದು. ಆದರೆ ಸಾಮಾನ್ಯ ಐಫೋನ್ 15 ಮಾದರಿಯ ಬೆಲೆ $70,999 ಪ್ರಾರಂಭವಾಗುತ್ತದೆ. ಇದು ಅದರ ಮೂಲ ಬೆಲೆ $79,900ಕ್ಕಿಂತ ಕಡಿಮೆಯಾಗಿದೆ. ಗ್ರಾಹಕರು $8,901 ಫ್ಲಾಟ್ ರಿಯಾಯಿತಿಯನ್ನು ಈ ಸ್ಮಾರ್ಟ್ಫೋನ್ ಖರೀದಿಯಲ್ಲಿ ಪಡೆಯಬಹುದು ಮತ್ತು SBI ಬ್ಯಾಂಕ್ ಕಾರ್ಡ್ಗಳ ಮೇಲೆ $4,000 ಹೆಚ್ಚುವರಿ ರಿಯಾಯಿತಿಯನ್ನು ಸಹ ಪಡೆಯಬಹುದು. ಇದು ಪರಿಣಾಮಕಾರಿ ಬೆಲೆಯನ್ನು $66,999 ರುಗೆ ಇಳಿಸುತ್ತದೆ. ಪ್ರಸ್ತುತ ಐಫೋನ್ನಲ್ಲಿ ಇನ್ನೂ ಹೆಚ್ಚಿನ ರಿಯಾಯಿತಿಗಳನ್ನು ಪಡೆಯಲು ಜನರು ವಿನಿಮಯ ಕೊಡುಗೆಗಳನ್ನು ಕ್ಲೈಮ್ ಮಾಡಬಹುದು. ಪ್ರೋ ಮ್ಯಾಕ್ಸ್ ಸ್ವಲ್ಪ ದೊಡ್ಡ ಬ್ಯಾಟರಿ ಮತ್ತು ಡಿಸ್ಪ್ಲೇ ಮಾತ್ರ ಹೊಂದಿದೆ. ಇದು 5x ಆಪ್ಟಿಕಲ್ ಝೂಮ್ ಅನ್ನು ಹೊಂದಿದೆ ಮತ್ತು ಸಾಮಾನ್ಯ ಪ್ರೋ ಆವೃತ್ತಿಯ 3x ಆಪ್ಟಿಕಲ್ ಝೂಮ್ ಅನ್ನು ಹೊಂದಿದೆ. ಎರಡು ಸಾಧನಗಳ ಉಳಿದ ವಿಶೇಷ ಗುಣಗಳು ಒಂದೇ ಆಗಿರುತ್ತದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.